ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಈ ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇಟ್ ಈಸ್ ಆಲ್ ಅಬೌಟ್ ಮೂವಿಂಗ್ ಫ್ರಮ್ ಯುವರ್ ಲೇಸಿ ಗರ್ಲ್ ಎರಾ ಟು ಸೆಲ್ಫ್ ಡಿಸಿಪ್ಲಿನ್ ಆರ್ ಪ್ರೊಡಕ್ಟಿವ್ ಎರಾ. ಆ್ಯಂಡ್ ಈ ಥರ ವಿಡಿಯೋಸ್ನ ನಾನು ಕನ್ನಡದಲ್ಲಿ ಯಾರೂ ಮಾಡಿರೋದು ನೋಡಿಲ್ಲ. ನಿಮಗೆ ಯಾರಾದ್ರೂ ಗೊತ್ತಿದೆ ಪ್ಲೀಸ್ ಅವ್ರದ್ದು ಚಾನಲ್ ಲಿಂಕ್ನ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನೋ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನ ತರ್ತಾ ಇದ್ದೀನಿ. ಸೊ ಪ್ಲೀಸ್ ನನಗೆ ಈ ಜರ್ನಿಯಲ್ಲಿ ನೀವು ಸಪೋರ್ಟ್ ಮಾಡಬೇಕು. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲಾಗಿ ಆ್ಯಂಡ್ ಹೆಲ್ದಿಯಾಗಿ ಹೇಗೆ 3 kgs ಕಡಿಮೆ ಮಾಡ್ಬೋದು 30 ಡೇಸಲ್ಲಿ ಅಂತ ಒಂದು ಪ್ಲ್ಯಾನ್ನ ಕೊಟ್ಟಿದ್ದೀನಿ. ಆ್ಯಂಡ್ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗಿ ಅದನ್ನ ನೋಡಿಕೊಂಡು ಈ ವಿಡಿಯೋಗೆ ಬನ್ನಿ, ಬಿಕಾಸ್ ಅದನ್ನ ನೀವು ಫಸ್ಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಇಫ್ ಯು ಆರ್ ಆನ್ ಅ ವೆಯ್ಟ್ ಲಾಸ್ ಜರ್ನಿ. ಸೊ ವಿತೌಟ್ ಎನಿ ಫರ್ದರ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಈಗ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಲೇಸಿ ಗರ್ಲ್ ಎರಾ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ಇಟ್ ಈಸ್ ಜಸ್ಟ್ ಅ ಫೇಸ್ ಆಫ್ ಲೈಫಲ್ಲಿ ನೀವು ನಿಮ್ಮ ಗೋಲ್ಸ್ ಮೇಲೆ ವರ್ಕ್ ಮಾಡೋದಿಲ್ಲ, ಸುಮ್ಮನೆ ರೆಸ್ಟ್ ಮಾಡಿಕೊಂಡು ಬಿಂಜ್ ಈಟ್ ಮಾಡಿಕೊಂಡು ಅನ್ನೆಸೆಸರಿ ಸ್ಕ್ರೋಲಿಂಗ್ ಮಾಡಿಕೊಂಡು ಮತ್ತು ನೆಟ್ಫ್ಲಿಕ್ಸ್ ಶೋಸ್ ನೋಡೋದು, ಅಂದರೆ ಬೇಸಿಕಲಿ ಏನು ಪ್ರೊಡಕ್ಟಿವ್ ಆಗಿ ನೀವು ಟೈಮ್ನ ಸ್ಪೆಂಡ್ ಮಾಡೋದಿಲ್ಲ, ಲೇಸಿಯಾಗಿ ಅನ್ಮೋಟಿವೇಟೆಡ್ ಆಗಿ ಎತ್ಕೊಂಡು ಏನೋ ಒಂಥರ ನಾಟ್ ಸೊ ಪ್ರೊಡಕ್ಟಿವ್ ಫೇಸ್ನ ಲೀಡ್ ಮಾಡ್ತಿರ್ತೀರ. ಕೆಲವೊಂದ್ಸತಿ ಈ ಥರದ್ದೊಂದು ರೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದೇ ತುಂಬ ಜಾಸ್ತಿ ಟೈಮ್ ನೀವು ಮಾಡ್ಕೊಂಡಿದ್ದಾಗ ಎಲ್ಲೋ ಒಂದು ಕಡೆ ಲೈಫಿಗೆ ದಟ್ ಈಸ್ ನಾಟ್ ಗುಡ್ ಅಂತ ಅನಿಸುತ್ತೆ. ಈಗ ಪ್ರೊಡಕ್ಟಿವ್ ಗರ್ಲ್ ಎರಾ ಅಂದರೆ ಅದು ಅಗೇನ್ ಫೇಸ್ ಆಫ್ ಲೈಫ್ ಎಲ್ಲಿ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರಾ, ಮೋಟಿವೇಟೆಡ್ ಆಗಿರ್ತೀರಾ, ಡಿಸಿಪ್ಲಿನ್ಡ್ ಆಗಿರ್ತೀರಾ ಆ್ಯಂಡ್ ಎಲ್ಲ ಟಾಸ್ಕ್ನು ತುಂಬ ಪ್ರಯಾರಿಟಿಯಾಗಿ ಇಟ್ಕೊಂಡು ಬೇಗ ಮುಗಿಸ್ತೀರಾ. ಅಂದರೆ ಬೇಸಿಕಲಿ ನಿಮ್ಮ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ನೀವು ಒಳ್ಳೆ ಪ್ರೋಗ್ರೆಸ್ನ ಮಾಡ್ತೀರಾ ಆ್ಯಂಡ್ ಇಟ್ ಇಸ್ ಸಮಥಿಂಗ್ ದಟ್ ವಿಲ್ ಹೆಲ್ಪ್ ಯು ಅಚೀವ್ ಯುವರ್ ಗೋಲ್ಸ್ ಅಂತಲೇ ಹೇಳ್ಬೋದು. ಸೊ ಈ ಥರ ಇದ್ದಾಗ ತುಂಬ ಲೈಫ್ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ವೆರಿ ನೈಸ್. ಸೊ ಈಗ ನಿಮಗೆ ಗೊತ್ತಿರುತ್ತೆ ನೀವು ಇವಾಗ ಯಾವ ಎರಾಲ್ ಇದ್ದೀರಾ ಅಂತ. ಇನ್ ಕೇಸ್ ನೀವೇನಾದ್ರೂ ಲೇಸಿ ಗರ್ಲ್ ಎರಾಲಿದ್ದರೆ ದಿಸ್ ವಿಡಿಯೋ ಇಸ್ ಪರ್ಫೆಕ್ಟ್ ಫಾರ್ ಯು. ಇದು ನಿಮಗೆ ಮೋಟಿವೇಟ್ ಮಾಡುತ್ತೆ ಆ್ಯಂಡ್ ಕೆಲವೊಂದು ಪ್ರಾಕ್ಟಿಕಲಾಗಿ ಟಿಪ್ಸ್ನ ಕೂಡ ಕೊಡ್ತೀನಿ, ಹೇಗೆ ನೀವು ಮೂವ್ ಆಗ್ಬೋದು, ಹೇಗೆ ಟ್ರಾನ್ಸಿಷನ್ ಆಗ್ಬೋದು ಆ್ಯಂಡ್ ಕೆಲವೊಂದು ಟಾಸ್ಕ್ನ ಹೇಗೆ ತುಂಬ ಪ್ರಯಾರಿಟಿಯಾಗಿ ಇಟ್ಕೊಂಡು ಕನ್ಸಿಸ್ಟೆಂಟಾಗಿ ಹೇಗೆ ಮಾಡ್ಬೋದು ಅಂತ. ಸೊ ದಿಸ್ ಅ ವೆರಿ ವ್ಯಾಲ್ಯೂಯಬಲ್ ವಿಡಿಯೋ. ಸೊ ಏನೂ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋನ ನೋಡಿ. ಈಗ ನಾವು ಲೇಸಿ ಆಗೋದಕ್ಕೆ ಅಥವಾ ಅನ್ಮೋಟಿವೇಟೆಡ್ ಆಗಿರೋದಕ್ಕೆ ನಮಗೆ ಕೆಲವೊಂದೊಂದು ಲಿಮಿಟಿಂಗ್ ಬಿಲೀವ್ಸ್ ಇರುತ್ತೆ. ಅದನ್ನ ಫಸ್ಟ್ ನಾವು ಬ್ರೇಕ್ ಮಾಡಬೇಕಾಗುತ್ತೆ. ಅದು ನೀವು ಕೂತ್ಕೊಂಡು ಡಿಸೈಡ್ ಮಾಡಬೇಕು ನಿಮಗೆ ಯಾವ ಥರ ಲಿಮಿಟಿಂಗ್ ಬಿಲೀವ್ಸ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರಿಗೆ ಒಂದೊಂದು ಲಿಮಿಟಿಂಗ್ ಬಿಲೀವ್ಸ್ ಇರುತ್ತೆ. ಇದರಲ್ಲಿ ನಾನು ಕೆಲವೊಂದೊಂದು ಲಿಮಿಟಿಂಗ್ ಬಿಲೀವ್ಸ್ ಏನಂತ ಹೇಳ್ತೀನಿ. ಅದು ಮೋಸ್ಟ್ಲಿ ತುಂಬ ಜನಕ್ಕೆ ಬರೋ ಅಂಥ ಲಿಮಿಟಿಂಗ್ ಬಿಲೀವ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಲಿಮಿಟಿಂಗ್ ಬಿಲೀಫ್ ಬಂದು ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಅಂದರೆ ಈಗ ಎಷ್ಟೊಂದು ಜನ ನಮಗೆ ನಾವೇ ಲೇಬಲ್ ಮಾಡ್ಕೊಂಡ್ಬಿಡ್ತೀವಿ ದಟ್ ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ, ನನಗೆ ಈ ಥರ ತಿಂದೇ ಇರೋದಕ್ಕಾಗೋದಿಲ್ಲ, ನನಗೆ ವರ್ಕೌಟ್ ಮಾಡೋಕ್ಕಾಗೋದಿಲ್ಲ, ನನಗಂತೂ ಅದಾಗೋದಿಲ್ಲ ಇದಾಗೋದಿಲ್ಲ, ನಾನು ಆ ಥರ ಅಲ್ಲ ಅಂತ. ಇದೆಲ್ಲ ಜಸ್ಟ್ ರೀಸನ್ಸ್ ಅಷ್ಟೇ. ಯಾಕಂದರೆ ನಾನೊಂದು ಕ್ವೆಶನ್ ಕೇಳಬೇಕು ನಿಮಗೆ. ನೀವು ಹುಟ್ಟಬೇಕಾದ್ರೆ ಏನಾದರೂ ಈ ಥರ ಲೇಬಲ್ಸ್ನ ಇಟ್ಕೊಂಡು ಬಂದಿದ್ರಾ ದಟ್ ಐ ಆಮ್ ನಾಟ್ ಅ ಮಾರ್ನಿಂಗ್ ಪರ್ಸನ್, ಅಥವಾ ನನಗೆ ಆ ಥರ ವರ್ಕೌಟ್ ಮಾಡೋಕ್ಕಾಗಲ್ಲ, ಅಥವಾ ನನಗೆ ಅದನ್ನ ಅಚೀವ್ ಮಾಡೋಕ್ಕಾಗಲ್ಲ ಅಂತ? ಇಲ್ಲ ಅಲ್ವಾ? ಏನೋ ಒಂದು ಫ್ಯಾಕ್ಟರ್ಸಿಂದ ಸಿಚುವೇಶನ್ಸಿಂದ ಲೈಫಲ್ಲಿ ಆಗಿರೋದು, ಅದನ್ನ ನಾವು ಡೆವಲಪ್ ಮಾಡ್ಕೊಂಡಿರೋದು, ಅಂದರೆ ಅದು ಲಿಮಿಟಿಂಗ್ ಫ್ಯಾಕ್ಟರ್ ಅಂತ. ಇದನ್ನ ನೀವು ಬ್ರೇಕ್ ಮಾಡಿದಾಗ ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಟ್ರೂ ಪೊಟೆನ್ಷಿಯಲ್, ನಿಮಗೆ ಅವಾಗ ಗೊತ್ತಾಗುತ್ತೆ ನೀವು ತುಂಬ ಪ್ರೊಡಕ್ಟಿವ್ ಆಗಿರ್ತೀರ, ಸುಮ್ಮನೆ ಅದೇ ರೀಸನ್ಸ್ ಕೊಟ್ಕೊಂಡು ಲೇಸಿ ಆಗಿರೋದಿಲ್ಲ. ಸೊ ಯು ಹ್ಯಾವ್ ಟು ಫಸ್ಟ್ ಬ್ರೇಕ್ ದಿಸ್ ಲಿಮಿಟಿಂಗ್ ಬಿಲೀಫ್ ದಟ್ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾನು ಫಸ್ಟ್ ಹೆಂಗಿದ್ದೆ ಅಂದರೆ, ನನಗೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕಿಲ್ಲದೆ ನಾನು ತಿಂತಾನೆ ಇರಲ್ಲ. ಅಂದರೆ ನಾನೇ ಅಂತಿದ್ದೆ ನನಗೆ ನೆಂಚ್ಕೊಳ್ಳೋಕ್ಕಿಲ್ಲದೆ ತಿನ್ನೋಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಅಂತಲ್ಲ. ಈಗ ನಾನು ವೆಯ್ಟ್ ಲಾಸ್ ಮಾಡಬೇಕಾದಾಗ ಅದು ಅನ್ಹೆಲ್ದಿ ಅಂತ ಅನ್ನಿಸ್ತು. ನನಗೆ ವೆಯ್ಟ್ ಲಾಸ್ ತುಂಬ ಇಂಪಾರ್ಟೆಂಟ್ ಆಯಿತು. ಆಗ ಇದೊಂದು ಲಿಮಿಟಿಂಗ್ ಬಿಲೀಫ್ ಅಡ್ಡ ಬರ್ತಿತ್ತು. ಅದನ್ನ ನಾನು ಬ್ರೇಕ್ ಮಾಡಿದಾಗಲೇ ನನಗೆ ಒಳ್ಳೆ ಪ್ರೋಗ್ರೆಸ್ ಸಿಕ್ತು. ಇದೊಂದು ಚಿಕ್ಕ ಸಿಂಪಲ್ ಎಕ್ಸಾಂಪಲ್ ಅಷ್ಟೇ. ಈ ಥರ ದೊಡ್ಡ ಲಿಮಿಟಿಂಗ್ ಬಿಲೀವ್ಸ್ ಇರುತ್ತೆ, ಅದನ್ನ ನೀವು ಬ್ರೇಕ್ ಮಾಡಬೇಕು. ಇನ್ನು ಸೆಕೆಂಡ್ ಲಿಮಿಟಿಂಗ್ ಬಿಲೀಫ್ ಬಂದು, ಈಗ ನಾವು ತುಂಬ ಸತಿ ಏನು ಮಾಡ್ತೀವಿ ಅಂದರೆ, ನಾವೊಂದು ಪಿಕ್ಚರ್ ಹಾಕೊಂಡಿರ್ತೀವಿ ಮೈಂಡಲ್ಲಿ, ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಅದು ಆಗಿಲ್ಲ ಅಂದಿದ ತಕ್ಷಣ ಅಥವಾ ನಮಗೆ ಆ ಥರ ರಿಸಲ್ಟ್ಸ್ ಕಾಣಿಸಿಲ್ಲ ಅಂದಿದ ತಕ್ಷಣ ತುಂಬ ಬೇಗ ಗಿವ್ ಅಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ವೆಯ್ಟ್ ಲಾಸ್ದು ಎಕ್ಸಾಂಪಲ್ ತೊಗೊಳ್ಬೇಕಂದ್ರೆ, ಈಗ ನಾವು ಅಂದ್ಕೊಂಡಿರ್ತೀವಿ ಈ ವಾರದಲ್ಲಿ 1 kg ಕಡಿಮೆ ಆಗಬೇಕು ಅಂತ. ಏನೋ ಒಂದು ಫ್ಯಾಕ್ಟರ್ಸಿಂದ, ಅದು ತುಂಬ ಫ್ಯಾಕ್ಟರ್ಸ್ ಇರುತ್ತೆ ವೆಯ್ಟ್ ಲಾಸಿಗೆ, ಏನೋ ಒಂದು ಫ್ಯಾಕ್ಟ್ರಿಂದ ಅದು 1 kg ವೆಯ್ಟ್ ಲಾಸ್ ಆಗಿಲ್ಲ ಅಂದಿದ ತಕ್ಷಣ ತುಂಬ ಜನ ಬೇಗ ಗಿವ್ ಅಪ್ ಮಾಡಿಬಿಡ್ತಾರೆ. ನಾನು ಎಷ್ಟು ಮಾಡಿದ್ರು ಅಷ್ಟೇ ಆಗೋದಿಲ್ಲ ವೆಯ್ಟ್ ಲಾಸ್ ಅಂತ. ಸೊ ಅಷ್ಟು ಬೇಗ ಗಿವ್ ಅಪ್ ಮಾಡಿಬಿಡಿ. ಇವಾಗ ಏನೋ ಒಂದು ಇಫ್ ಇಟ್ ಇಸ್ ವರ್ತ್ ಸೆಲೆಬ್ರೇಟಿಂಗ್ ಅಥವಾ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅಂದರೆ ಏನೋ ಒಂದು ಎಂಡ್ ರಿಸಲ್ಟ್, ಅದಕ್ಕೆ ತುಂಬ ಎಫರ್ಟ್ಸ್ ಬೇಕು, ಹಾರ್ಡ್ ವರ್ಕ್ ಕೂಡ ಬೇಕು. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಮ್ಮ ಪ್ರೋಸೆಸ್ನ ನೀವು ಎಂಜಾಯ್ ಮಾಡಿ, ಪ್ರೋಸೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಂಡ್ ರಿಸಲ್ಟ್ಗಿಂತ. ಆವಾಗ ನಿಮಗೆ ಏನಾಗುತ್ತೆ ಅಂದರೆ ಯು ವಿಲ್ ಬಿಕಮ್ ಮೋರ್ ಪ್ರೊಡಕ್ಟಿವ್. ತುಂಬ ಅದೇ ರೀಸನ್ಸ್ ಕೊಟ್ಕೊಂಡು ನನಗಾಗಲ್ಲ ಅಂತ ಬೇಗ ಗಿವ್ ಅಪ್ ಮಾಡಿಕೊಂಡು ನೀವು ಲೇಸಿಯಾಗಿ ಇರೋದಿಲ್ಲ.
ಸೊ ಇದು ಸೆಕೆಂಡ್ ಲಿಮಿಟಿಂಗ್ ಬಿಲೀಫ್. ಇನ್ನು ಥರ್ಡ್ ಲಿಮಿಟಿಂಗ್ ಬಿಲೀಫ್ ತುಂಬ ಜನಕ್ಕಿರೋದು ಅಂದರೆ ಐ ಆಮ್ ನಾಟ್ ಕೆಪಬಲ್ ಆಸ್ ಅದರ್ ಪೀಪಲ್. ಇವಾಗ ಏನಾಗುತ್ತೆ ಅಂದರೆ ನಾವು ತುಂಬ ಜನ ಜೊತೆ ಕಂಪೇರ್ ಮಾಡ್ಕೊತೀವಿ. ಇವಾಗ ಯಾರೋ ಒಬ್ಬರು ಒಂದು ಪೊಸಿಷನಲ್ಲಿದ್ದಾರೆ, ಅವ್ರು ಏನೋ ಒಂದು ಅಚೀವ್ ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಈಗ ಯಾರೋ ಒಬ್ಬರು ಒಂದು 10 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ನಾನು ಜಸ್ಟ್ ವೆಯ್ಟ್ ಲಾಸ್ ತುಂಬ ರಿಲೇಟ್ ಆಗುತ್ತೆ ಅಂತ ವೆಯ್ಟ್ ಲಾಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಬೇರೆ ಏನಾದರೂ ಥಿಂಕ್ ಮಾಡ್ಬೋದು. ಈಗ ಒಬ್ಬರು 10 kg ವೆಯ್ಟ್ ಲಾಸ್ ಆಗಿದ್ದಾರೆ ಅಂತ ಅಂದರೆ ನಾವು ತುಂಬ ಬೇಗ ಅವ್ರ ಜೊತೆ ಕಂಪೇರ್ ಮಾಡ್ತೀವಿ. ಈಗ ಅವ್ರು 10 kg 3 ತಿಂಗಳಲ್ಲಿ ಕಡಿಮೆ ಆಗಿದ್ದಾರೆ, ನಾವು ಅದೇ ಥರದ್ದೊಂದು ಏನಂತಾರೆ ಪ್ಲ್ಯಾನ್ನ ಹಾಕೊಂಡು ಬಿಡ್ತೀವಿ ನಮ್ಮ ಲೈಫಲ್ಲೂ. ಸೊ ಅವಾಗ ನಾವು ಏನು ಮಾಡ್ತೀವಿ, ಅವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅವ್ರು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ರೆ ನಾವು ಅಂದ್ಕೊಳ್ಳೋದು, ನನಗೆ ಅವ್ರ ಥರ ವರ್ಕೌಟ್ ಮಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ ಅಂತ. ಆ ಕಂಪ್ಯಾರಿಸನಿಂದ ಏನಾಗುತ್ತೆ, ನೀವು ತುಂಬ ಅಗೇನ್ ರೀಸನ್ಸ್ನ ಕೊಡ್ತೀರಾ, ಮತ್ತು ನೀವು ಲೇಸಿಯಾಗಿ ಇರ್ತೀರಾ, ನೀವೇನು ಪ್ರೋಗ್ರೆಸ್ ಆಗೋದಿಲ್ಲ. ಸೊ ಒಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಅವರು ಏನೋ ಒಂದು ಮಾಡಿದ್ದಾರೆ, ಏನೋ ಒಂದು ಅಚೀವ್ ಮಾಡಿದ್ದಾರೆ, ಅವರು ಒಂದು ಪೊಸಿಷನ್ಗೆ ಹೋಗಿದ್ದಾರೆ ಅಂದರೆ ಅದಕ್ಕೆ ಡೆಫಿನೆಟ್ಲಿ ನಾನು ಯಾವಾಗಲೂ ಹೇಳ್ದಂಗೆ ಒಂದು ಎಫರ್ಟ್ಸ್ ಹಾಕಿರ್ತಾರೆ, ಹಾರ್ಡ್ ವರ್ಕ್ ಇರುತ್ತೆ, ಸ್ಯಾಕ್ರಿಫೈಸಸ್ ಇರುತ್ತೆ. ಅದೆಲ್ಲದನ್ನು ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಫಾರ್ ಎಕ್ಸಾಂಪಲ್, ಒಂದು ನಾವೆಲ್ ಅಂತ ಅಂದ್ಕೊಳ್ಳಿ. ಆ ಒಂದು ನಾವೆಲಲ್ಲಿ 100 pages ಇರುತ್ತೆ. ಈಗ ನೀವು ಪೇಜ್ 1 ಇದ್ದೀರಾ, ಅವ್ರು ಆಲ್ರೆಡಿ ಪೇಜ್ 100 ಇವಾಗ ಅವ್ರು ಪೇಜ್ 100ಗೆ ಹೋಗೋದಕ್ಕೆ ಪೇಜ್ 1ಇಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ಅದಷ್ಟು ಪೇಷನ್ಸಿಂದ ಟೈಮ್ ಕೊಟ್ಟು ಅವರು ಓದ್ಬಿಟ್ಟು ಪೇಜ್ 100ಗೆ ಹೋಗಿರ್ತಾರೆ. ಈಗ ನೀವು ಪೇಜ್ 1 ಸ್ಟಾರ್ಟ್ ಮಾಡಿದಾಗಲೇ ಪೇಜ್ 100 ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮಗೆ ತುಂಬ ಏನಾದರೂ ಡಿಸ್ಟರ್ಬ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಲೈಕ್ ಯು ಆಲ್ಸೋ ಕ್ಯಾನ್ ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಇದರಿಂದ ನೀವು ಯಾವ ಫೇಸಲ್ಲಿ ಇದ್ದೀರೋ ಅದೇ ಫೇಸಲ್ಲಿ ಇರ್ತೀರಾ, ನೀವು ಪ್ರೋಗ್ರೆಸ್ ಆಗೋದಕ್ಕಾಗೋದಿಲ್ಲ. ಸೊ ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ಥಿಂಕ್ ಅಬೌಟ್ ಯುವರ್ ಗೋಲ್ಸ್ ಆ್ಯಂಡ್ ವರ್ಕ್ ಆನ್ ದ್ಯಾಟ್. ನೀವು ಡೆಫಿನೆಟ್ಲಿ ಅಚೀವ್ ಮಾಡೋಕ್ಕಾಗೇ ಆಗುತ್ತೆ. ಸೊ ಈ ಥರದ್ದು ಲಿಮಿಟಿಂಗ್ ಬಿಲೀವ್ಸ್ನ ಫಸ್ಟ್ ತಲೆಯಿಂದ ತೆಗೆದು ಹಾಕಿ. ಇದಿಷ್ಟೇ ಅಲ್ಲದೆ ಇನ್ನು ಬೇರೆ ಥರ ಇರುತ್ತೆ. ನನಗೆ ಎಲ್ಲ 100% ಪರ್ಫೆಕ್ಟ್ ಆಗಿರಬೇಕು, ಏನೋ ಒಂದು ಮಾಡಬೇಕಂದ್ರೆ, ಇಲ್ಲ ನಾನು ಅದು ಕಲ್ತ್ಕೋಬೇಕು, ಇದು ಕಲ್ತ್ಕೋಬೇಕು, ಇಲ್ಲಾಂದರೆ ಅಲ್ಲಿ ತನಕ ಅದನ್ನ ಮಾಡೋಕ್ಕಾಗೋದಿಲ್ಲ, ಈ ಥರ ಏನೇನೋ ಇರುತ್ತೆ. ಸೊ ಇದನ್ನ ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಗೆ ಏನೇನು ಲಿಮಿಟಿಂಗ್ ಬಿಲೀವ್ಸ್ ಇದೆ ಅಂತ ಅದನ್ನೆಲ್ಲ ಫಸ್ಟು ತಲೆಯಿಂದ ತೆಗೆದು ಹಾಕಿ ಈ ವಿಡಿಯೋನ ನೆನ್ಪಿಡ್ಕೊಳ್ಳಿ. ರಮ್ಯಾ ಹೇಳಿದಲ್ಲಿ ಲಿಮಿಟಿಂಗ್ ಬಿಲೀಫ್ ಇರಬಾರ್ದು ಅಂತನಾದ್ರೆ ಯೋಚನೆ ಮಾಡಿ ಆ ಲಿಮಿಟಿಂಗ್ ಬಿಲೀವ್ಸ್ನ ಇಟ್ಕೊಬಿಡಿ. ಸೊ ಈ ಥರ ನೀವು ಲಿಮಿಟಿಂಗ್ ಬಿಲೀವ್ಸ್ನ ಎಲ್ಲದನ್ನೂ ಕಟ್ ಮಾಡಿದಾಗ ಅಥವಾ ಅದನ್ನ ತಲೆಯಿಂದ ತೆಗೆದು ಹಾಕಿದಾಗ ಯು ವಿಲ್ ಬಿಕಮ್ ಮೋರ್ ಕ್ಲೋಸರ್ ಟು ಯುವರ್ ಗೋಲ್ಸ್. ಸೊ ಇದಿಷ್ಟು ಲಿಮಿಟಿಂಗ್ ಬಿಲೀವ್ಸ್ ಬಗ್ಗೆ. ಇನ್ನು ನೆಕ್ಸ್ಟ್, ನೀವು ಹೆಂಗೆ ಲೇಸಿಯಿಂದ ಆ್ಯಕ್ಚುಲ್ ಆಗಿ ಡಿಸಿಪ್ಲಿನ್ಡ್ ಎರಾಗೆ ಅಥವಾ ಪ್ರೊಡಕ್ಟಿವ್ ಎರಾಗೆ ಟ್ರಾನ್ಸಿಷನ್ ಆಗೋದು ಅಂತ ಹೇಳ್ತೀನಿ. ನಾನೊಂದು 10 ಟಿಪ್ಸ್ನ ಕೊಡ್ತೀನಿ ನಿಮಗೆ. ಇದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಂದೇ ಸತಿ ನಾವು 100% ಬೆಸ್ಟ್ ಆಗಿರೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಟ್ರೈ ಮೂವಿಂಗ್ ಟು ಆರ್ ಬೆಸ್ಟ್ ಸೆಲ್ಫ್ ಅಲ್ಲ. ಸೊ ಅದಕ್ಕೆ ಇಲ್ಲಿ 10 ಟಿಪ್ಸ್ನ ಕೊಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಬಂದು ಹ್ಯಾವಿಂಗ್ ಅ ಪ್ರಾಪರ್ ಮಾರ್ನಿಂಗ್ ರೂಟೀನ್. ಈಗ ನೀವು ತುಂಬ ಜನ ಕೇಳಿರ್ತೀರಾ, ನಿಮ್ಮ ಡೇ ಸಕ್ಸಸ್ಫುಲ್ ಆಗಿರೋದಕ್ಕೆ ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ. ಬಟ್ ನನಗನ್ಸೋದು ಬೆಳಗ್ಗೆ ಬೇಗ ಎದ್ದೇಳೋದು ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಸ್ಟೋರಿ, ಬಟ್ ನಾಟ್ ದ ಹೋಲ್ ಥಿಂಗ್. ನೀವು ಬೆಳಗ್ಗೆ ಬೇಗ ಎದ್ದು ಏನು ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬೇಗ ಎದ್ದುಬಿಟ್ಟು ಹಾಗೆ ಬೆಡ್ ಮೇಲೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಿಕೊಂಡು ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಮತ್ತು ನೆಗೆಟಿವ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿ, ಬೇಡದಿರೋ ನ್ಯೂಸ್ನ ಎಲ್ಲ ಕನ್ಸ್ಯೂಮ್ ಮಾಡಿದಾಗ ನಿಮ್ಮ ಮೈಂಡ್ ಡೀಕ್ಲಟರ್ ಆಗುತ್ತೆ ಆ್ಯಂಡ್ ಇದು ನಿಮ್ಮ ಮೂಡ್ನ ಕೂಡ ಮೆಸ್ಅಪ್ ಆಗುತ್ತೆ. ಈಗ ಇನ್ ಕೇಸ್ ನೀವು ಬೇಗನೂ ಎದೊಳ್ತಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಮುಂಚೆ ಎದ್ದೇಳಿ. ಸಪೋಸ್ ಇವಾಗ ನೀವು 9 o'clock ಎದೊಳ್ತಿದ್ರೆ ಸ್ಟಾರ್ಟ್ ಮಾಡೋದಕ್ಕೆ ಜಸ್ಟ್ ಹಾಫ್ ಆನ್ ಅವರ್ ಮುಂಚೆ ಎದ್ದೇಳಿ, 8:30ಗೆ ಎದ್ದೇಳಿ. ಆ್ಯಂಡ್ ಹಾಗೆ ನೀವು ಸ್ವಲ್ಪ ಬೇಗ ಹಂಗೆ ಇದನ್ನ ಕಂಟಿನ್ಯೂ ಮಾಡಿಕೊಂಡು ಒಂದು 6:30, 7 ಹಂಗೆ ಎದ್ದೊಳ್ಬೋದು. ಸೊ ಈ ಥರ ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಮೊಬೈಲ್ ಯೂಸ್ ಮಾಡಿದೆ ಅಂದರೆ ಅಟ್ಲೀಸ್ಟ್ 1 hour ಎದ್ಮೇಲಿಂದ ಮೊಬೈಲ್ ಯೂಸ್ ಮಾಡಿದೆ ಎಲ್ಲೊಂದು ಹ್ಯಾಬಿಟ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಲೈಕ್ ಚೆನ್ನಾಗಿ ನೀರು ಕುಡಿಯೋದಾಗಿರ್ಬೋದು, ಗ್ರ್ಯಾಟಿಟ್ಯೂಡಿಂದ ಡೇನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಫ್ರೆಶನ್ ಅಪ್ ಆಗಿ ನಿಮ್ಮದು ಟಾಪ್ 3 ಪ್ರಯಾರಿಟೀಸ್ ಆಫ್ ದ ಡೇನ ಬರ್ಕೋಬೋದು. ಇದನ್ನ ಬರ್ಕೊಳ್ಳೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ದಿನದಲ್ಲಿ ಏನೇನು ಮಾಡಬೇಕು ಅಂತ. ಅಥವಾ ನೀವು ಜರ್ನಲಿಂಗ್ ಮಾಡ್ಬೋದು. ಹೀಗೆ ನೀವು ಒಳ್ಳೆ ಹ್ಯಾಬಿಟ್ಸಿಂದ ನೀವು ಡೇನ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ನೀವು ತುಂಬ ಫೋಕಸ್ಡ್ ಆಗಿರ್ತೀರಾ ಆ್ಯಂಡ್ ಪ್ರೊಡಕ್ಟಿವ್ ಆಗಿ ಕೂಡ ಇರ್ತೀರಾ. ಆ್ಯಂಡ್ ಇದು ಸ್ಟಡೀಸೇ ತೋರಿಸಿದೆ. ಇನ್ನು ಸೆಕೆಂಡ್ ಒನ್ ಬಂದು ಯು ಹ್ಯಾವ್ ಟು ಗೆಟ್ ವೆರಿ ಕ್ಲಿಯರ್ ಆನ್ ವಾಟ್ ಯು ವಾಂಟ್. ಯಾಕಂದರೆ ನಾವು ಎಲ್ಲಾದರೂ ಒಂದೇ ಸತಿ ಮಾಡೋದಕ್ಕಾಗಲ್ಲ. ಸೊ ಒಂದು ಗೋಲ್ ಅಥವಾ 2 ಗೋಲ್ನ ಪಿಕ್ ಮಾಡಿ ಅದಕ್ಕೆ ನೀವು ಆ್ಯಕ್ಷನ್ ಪ್ಲ್ಯಾನ್ ಥರ ಬರ್ಕೊಳ್ಳಿ. ಲೈಕ್ 1 month ಆಗಿರ್ಬೋದು, 3 months ಆಗಿರ್ಬೋದು. ಇದಕ್ಕೆ ಡೆಡಿಕೇಟ್ ಮಾಡಿ ಆ ಗೋಲಿಗೆ. ಆ ಆ್ಯಕ್ಷನ್ಸ್ನ ಬರ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ. ಇದರಿಂದ ನೀವು ನಿಮ್ಮ ಗೋಲ್ಸಿಗೆ ಕ್ಲೋಸರ್ ಹೋಗ್ತೀರಾ. ಸೊ ಇದು ಸೆಕೆಂಡ್ ಟಿಪ್. ಇನ್ನು ಥರ್ಡ್ ಟಿಪ್ ಬಂದು ಎವ್ರಿ ಡೇಗೆ 3 non-negotiable ಗೋಲ್ಸ್ನ ಸೆಟ್ ಮಾಡಿ. ಅಂದರೆ ಏನಾದರೂ ಆಗಲಿ ಈ ಗೋಲ್ಸ್ನ ನೀವು ಮಿಸ್ ಮಾಡಲೇಬಾರ್ದು. ಅಂದರೆ ಒಂದೇ ಸತಿ ದೊಡ್ಡ ಗೋಲ್ ಅಲ್ಲ, ಒಂದು ಚಿಕ್ಕ ಸ್ಮಾಲ್ ಗೋಲ್ಸ್ನ ನೀವು ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಜಸ್ಟ್ 1 liter ನೀರು ಕುಡಿತಿದ್ರೆ 2 liters ನೀರು ಕುಡಿಯೋ ಥರ ಒಂದು ಗೋಲ್ ಸೆಟ್ ಮಾಡಿ. ಬಿಕಾಸ್ ಇದು ನಿಮಗೆ ಓವರ್ ಆಲ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಅದು ಲೈಕ್ ಇಟ್ ಇಸ್ ನೋ ಮ್ಯಾಟರ್ ವಾಟ್ ಯು ಹ್ಯಾವ್ ಟು ಡ್ರಿಂಕ್ 2 liter ವಾಟರ್ ಅನ್ನೋ ಥರ 3 ಗೋಲ್ಸ್ ನಿಮ್ಮ ಮೇನ್ ಗೋಲಿಗೆ ತಕ್ಕಂತೆ ಒಂದು 3 ಮಿನಿ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳಿ. ಫೋರ್ತ್ ಒನ್ ಬಂದು ಸೆಟ್ ಅ ಟೈಮರ್ ಫಾರ್ ಪವರ್ ಹಾರ್. ಅಂದರೆ 1 hourನ ನೀವು ನಿಮ್ಮ ಡೇ ಅಲ್ಲಿ ಡೆಡಿಕೇಟ್ ಮಾಡಿ. ಅಂದರೆ ಇದನ್ನ ನೀವು ಆದಷ್ಟು ಫಸ್ಟ್ ಹಾಫ್ ಆಫ್ ದ ಡೇ ಅಲ್ಲಿ ನೀವು ಎದ್ದ ತಕ್ಷಣ ಮಾಡಿದ್ರೆ ಒಳ್ಳೆಯದು. ಅಂದರೆ ಏನು ಮಾಡಬೇಕಂದ್ರೆ 1 hour ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್
ನಿಮ್ಮ ಮೊಬೈಲ್ನ ಬೇಕಾದ್ರೆ ಬೇರೆ ರೂಮಲ್ಲಿ ಇಡಿ ಅಥವಾ ಏನೋ ಡಿಸ್ಟ್ರಾಕ್ಟ್ ಆಗಬಾರ್ದು ನಿಮಗೆ. ಆ ಥರ ಒಂದು ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಗೋಲ್ಸ್ ಮೇಲೆ ನೀವು ವರ್ಕ್ ಮಾಡಿ 1 hour ಫುಲ್ ಡೆಡಿಕೇಟೆಡ್ ಆಗಿ, ಆ್ಯಂಡ್ ಇಟ್ ಡೆಫಿನೆಟ್ಲಿ ಗಿವ್ ಯು ಅ ಲಾಟ್ ಆಫ್ ಬೆನಿಫಿಟ್ಸ್. ಆ್ಯಂಡ್ ಫಿಫ್ತ್ ಒನ್ ಬಂದು ಸೋಷಿಯಲ್ ಮೀಡಿಯಾನ ಸ್ವಲ್ಪ ಲಿಮಿಟ್ ಮಾಡಿ. ಇದು ತುಂಬ ಜನ ಹೇಳಿರ್ತಾರೆ, ಇವಾಗ ನೀವು ಒಂದು ಗ್ರೋ ಆಗಬೇಕಂದ್ರೆ ಅಥವಾ ಏನೋ ಒಂದು ಅಚೀವ್ ಮಾಡಬೇಕಂದ್ರೆ ಸುಮ್ಮನೆ ನಿಮ್ಮ ಟೈಮ್ನ ಎಲ್ಲೆಲ್ಲೋ ಹಾಕೋದು ಅಥವಾ ನಿಮ್ಮ ಎನರ್ಜಿನ ಎಲ್ಲೆಲ್ಲೋ ಕನ್ಸ್ಯೂಮ್ ಮಾಡೋಕ್ಕೆ ಬಿಡೋದು ಇಸ್ ನಾಟ್ ಅ ಗುಡ್ ಐಡಿಯಾ. ಸೊ ಸೋಷಿಯಲ್ ಮೀಡಿಯಾಲಿ ನಾವು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಸೊ ಈ ಥರ ಮೈಂಡ್ಲೆಸ್ ಸ್ಕ್ರೋಲಿಂಗ್ನ ಅವಾಯ್ಡ್ ಮಾಡಿ. ಅಂದರೆ ನೀವೇನು ಮಾಡ್ಬೋದು ಅಂದರೆ, ನಿಮಗೆ ಬೇಡದಿರೋ ಆ್ಯಪ್ಸ್ನ ಡಿಲೀಟ್ ಮಾಡಿ. ಆ್ಯಂಡ್ ಆಲ್ಸೋ ನೀವು ಸೋಷಿಯಲ್ ಮೀಡಿಯಾಲಿ ಯಾರ್ಯಾರನ್ನ ಫಾಲೋ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಮ ಗೋಲಿಗೆ ರೆಸೊನೇಟ್ ಆಗ್ತಿಲ್ಲ ಅನ್ನೋ ಒಂದು ಪ್ರೊಫೈಲ್ಸ್ನ ನೀವು ಸದ್ಯಕ್ಕೆ ಅನ್ಫಾಲೋ ಮಾಡ್ಬೋದು, ಅಥವಾ ನಿಮ್ಮ ಗೋಲ್ಸ್ಗೆ ರೆಸೊನೇಟ್ ಆಗೋ ಪ್ರೊಫೈಲ್ಸ್ನ ಫಾಲೋ ಮಾಡ್ಬೋದು. ಇದರಿಂದ ನಿಮಗೂ ಒಂದು ಬೂಸ್ಟ್ ಸಿಗ್ದಂಗೆ ಆಗುತ್ತೆ. ಸೊ ಬಿ ಮೈಂಡ್ಫುಲ್ ಆಫ್ ವೇರ್ ಯು ಸ್ಪೆಂಡ್ ಯೋರ್ ಎನರ್ಜಿ ಆ್ಯಂಡ್ ಟೈಮ್. ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಸ್ಪೇಸ್ನ ಆ್ಯಂಡ್ ಎನ್ವೈರ್ನ್ಮೆಂಟ್ನ ಆದಷ್ಟು ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳಿ. ಡಿಕ್ಲಟರ್ ಮಾಡಿ, ಬೇಡದಿರೋ ವಸ್ತುಗಳನ್ನೆಲ್ಲ ಎಸ್ಬಿಡಿ. ಬಿಕಾಸ್ ವೆನ್ ಯು ಹ್ಯಾವ್ ಅ ಮೆಸ್ಸಿ ಎನ್ವೈರ್ನ್ಮೆಂಟ್ ಇಟ್ ವಿಲ್ ಹ್ಯಾವ್ ಅ ಇಂಪ್ಯಾಕ್ಟ್ ಆನ್ ಯೋರ್ ಮೆಂಟಲ್ ಹೆಲ್ತ್ ಆಲ್ಸೋ. ಈಗ ನೀವೇ ನೋಡಿ ಬೇಕಾದ್ರೆ ಎಲ್ಲಾದ್ರೂ ಒಂದು ಕಡೆ ನೀವು ಹೋದಾಗ ಎಲ್ಲ ಒಂಥರ ಮೆಸ್ಸಿಯಾಗಿ ಎಲ್ಲ ಇದ್ದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಲ್ವಾ? ಅದೇ ಥರನೇ ನೀವು ಎವ್ರಿ ಡೇ ಅದೇ ಮೆಸ್ಸಲ್ಲಿ ಇದ್ದಾಗ ನಿಮಗೂ ಅಷ್ಟೇ ವರ್ಕ್ ಮಾಡಬೇಕಂತ ಅನ್ಸೋದಿಲ್ಲ. ಸೊ ಫಸ್ಟ್ ಸ್ಟೆಪ್ ಹೋಗಿ ಇವತ್ತೇ ನಿಮ್ದು ಏನಾದ್ರೂ ಎನ್ವೈರ್ನ್ಮೆಂಟ್ ಕ್ಲೀನಾಗಿಲ್ಲ, ಮೆಸ್ಸಿ ಆಗಿದ್ದರೆ ಇವತ್ತೇ ಒಂದು ಸ್ವಲ್ಪ ಎಫರ್ಟ್ಸ್ ತೊಗೊಂಡು ಅದನ್ನ ಡಿಕ್ಲಟರ್ ಮಾಡಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳಿ. ದಿಸ್ ವಿಲ್ ಹ್ಯಾವ್ ಅ ವೆರಿ ಗುಡ್ ಇಂಪ್ಯಾಕ್ಟ್ ಆನ್ ಯೋರ್ ಮೆಂಟಲ್ ಹೆಲ್ತ್. ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಡೇ ಅಥವಾ ವೀಕ್ನ ಮೊದಲೇ ಪ್ಲ್ಯಾನ್ ಮಾಡಿ. ಈ ಥರ ಪ್ಲ್ಯಾನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನೇನು ಬೇಕಾಗುತ್ತೆ, ಆ್ಯಂಡ್ ಇದು ನಿಮ್ಮ ಟೈಮ್ ಮತ್ತು ಎನರ್ಜಿನ ಸೇವ್ ಮಾಡುತ್ತೆ ಆ್ಯಂಡ್ ನೀವು ತುಂಬ ಆರ್ಗನೈಸ್ಡ್ ಆಗಿರ್ತೀರ. ನೆಕ್ಸ್ಟ್ ಸ್ಟೆಪ್ ಬಂದು ಟಾಕ್ಸಿಕ್ ಪೀಪಲ್ ಜೊತೆ ಹ್ಯಾಂಗ್ ಔಟ್ ಮಾಡೋದನ್ನ ಕಡಿಮೆ ಮಾಡಿ. ಐ ಕೆನಾಟ್ ಸ್ಟ್ರೆಸ್ ಆನ್ ದಿಸ್ ಪಾಯಿಂಟ್ ಬಿಕಾಸ್ ನಿಮ್ಮ ಎನ್ವೈರ್ನ್ಮೆಂಟ್ ಟಾಕ್ಸಿಕ್ ಆಗಿದ್ದಾಗ ಅಥವಾ ನಿಮ್ಮ ಸರೌಂಡಿಂಗ್ಸ್ ಟಾಕ್ಸಿಕ್ ಆಗಿದ್ದಾಗ ಏನಾಗುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಅದು ಇಂಪ್ಯಾಕ್ಟ್ ಬೀಳುತ್ತೆ. ಏನಾಗುತ್ತೆ ಅಂದರೆ, ನೀವು ಏನೋ ಒಂದು ಮಾಡ್ತೀವಿ ಅಂತ ಅಂದ್ರೂ ಅವರು ಅದನ್ನ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ, ನಿಮಗೆ ಎಂಕರೇಜ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಆವಾಗ ನಿಮ್ಗೆ ಏನು ಅನ್ಸುತ್ತೆ, ಯು ವಿಲ್ ಆಲ್ಸೋ ಗೋ ಟು ದಟ್ ಗ್ರೂಪ್ ಆ್ಯಂಡ್ ನೀವು ನೆಗೆಟಿವ್ ಆಗಿಬಿಡ್ತೀರಾ. ಸೊ ಬಿ ವೆರಿ ಕೇರ್ಫುಲ್ ಅಬೌಟ್ ಹೂಮ್ ಯು ಹ್ಯಾಂಗ್ ಔಟ್ ವಿತ್. ನಿಮ್ಮದು ಸರೌಂಡಿಂಗ್ ಅಥವಾ ನಿಮ್ಮದು ಸರ್ಕಲ್ ಹೆಂಗಿರ್ಬೇಕಂದ್ರೆ, ಒಬ್ರನ್ನೊಬ್ರು ಸಪೋರ್ಟ್ ಮಾಡಬೇಕು, ಅಪ್ಲಿಫ್ಟ್ ಮಾಡಬೇಕು, ಆ್ಯಂಡ್ ದೇ ಶುಡ್ ಬಿ ವೆರಿ ಹ್ಯಾಪಿ ಫಾರ್ ಯು. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಬರೀ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದಲ್ಲ, ನೀವು ಅದೇ ಥರ ಇರಬೇಕಾಗುತ್ತೆ. ಓನ್ಲಿ ದೆನ್ ಯು ವಿಲ್ ಗೆಟ್ ವಾಟ್ ಯು ವಾಂಟ್. ಸೊ ಬಟ್ ಬಿ ವೆರಿ ಪಾಸಿಟಿವ್ ಆ್ಯಂಡ್ ಕೀಪ್ ಯುವರ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಸರೌಂಡಿಂಗ್ಸ್ ಆ್ಯಂಡ್ ಯುವರ್ ಸರ್ಕಲ್ ಪಾಸಿಟಿವ್. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದು, ಕೆಲವೊಬ್ಬರಿಗೆ ಇದು ರಿಲೇಟ್ ಆಗೋದಿಲ್ಲ, ಬಟ್ ಇಟ್ ಈಸ್ ಅ ವೆರಿ ಗುಡ್ ಟಿಪ್. ಅಂದರೆ ನೀವು ಮನೇಲಿದ್ದಾಗಲೂ ಡ್ರೆಸ್ಅಪ್ ಆಗಿ. ಬಿಕಾಸ್ ಈಗೇನಾಗುತ್ತೆ, ನೀವು ಬೆಳಗ್ಗೆ ಎದ್ದುಬಿಟ್ಟು ಹೆಂಗಿದ್ರೆ ಹಾಗೆ ಕೂತ್ಕೊಂಡು ವರ್ಕ್ ಮಾಡೋದಕ್ಕೂ, ಚೆನ್ನಾಗಿ ರೆಡಿಯಾಗಿ ಪ್ರೆಸೆಂಟಬಲ್ ಆಗಿ ವರ್ಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಏನಾಗುತ್ತೆ ಅಂದರೆ, ಇದು ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಆ್ಯಂಡ್ ಒಂದು ಬೂಸ್ಟ್ ಕೊಡುತ್ತೆ. ಹಾಗೇನಾಗುತ್ತೆ, ನೀವು ಸ್ವಲ್ಪ ಜಾಸ್ತಿ ಪ್ರೊಡಕ್ಟಿವ್ ಆಗ್ತೀರಾ. ಸೊ ಇದೊಂದು ಚಿಕ್ಕ ಟಿಪ್ ಅಷ್ಟೇ, ಬಟ್ ಇಟ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಂದರೆ, ಸ್ಟೇಯಿಂಗ್ ಹೆಲ್ದಿ. ಬಿಕಾಸ್ ನಾವು ಹೆಲ್ದಿ ಆಗಿದ್ದಾಗ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ, ನ್ಯೂಟ್ರಿಷಿಯಸ್ ಫುಡ್ ತಿಂದಾಗ ಇದು ನಮ್ಮದು ಓವರ್ ಆಲ್ ಲೈಫ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಆ್ಯಂಡ್ ಇಟ್ ಇಸ್ ಪ್ರೂವನ್ ದ್ಯಾಟ್ ನಿಮ್ಮದು ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಹೆಲ್ದಿ ಆಗಿರೋದ್ರಿಂದ. ನಿಮ್ಮದು ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲದೂ ಇಂಪ್ರೂವ್ ಆಗುತ್ತೆ. ಸೊ ಸ್ಟೇ ಹೆಲ್ದಿ. ಐ ಹೋಪ್ ನಿಮಗೆ ಈ 10 ಪಾಯಿಂಟ್ಸ್ ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಆಲ್ ಆಫ್ ದಿಸ್, ಯು ವಿಲ್ ಸಿ ಅ ವೆರಿ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್. ಈಗ ಕೆಲವೊಂದೊಂದು ಹ್ಯಾಕ್ಸ್ನ ನಾನು ಶೇರ್ ಮಾಡ್ತೀನಿ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೆ. ಇದು ನಿಮ್ಮ ಡೈಲಿ ಲೈಫಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಯು ಕ್ಯಾನ್ ಗೆಟ್ ಕ್ಲೋಸರ್ ಟು ಅಚೀವಿಂಗ್ ಯೋರ್ ಗೋಲ್ಸ್. ಓಕೆನಾ? ಸೊ ಫಸ್ಟ್ ಒನ್ ಬಂದು 10 minute ರೂಲ್ ಅಂತ. ನೀವು 10 minutes ಕಂಟಿನ್ಯೂಸ್ ಆಗಿ ಆ ಟಾಸ್ಕ್ ಅಥವಾ ಕೆಲಸದ ಮೇಲೆ ಫೋಕಸ್ ಮಾಡಿದಾಗ ಯು ಆರ್ ಮೋರ್ ಲೈಕ್ಲಿ ಟು ಅಚೀವ್ ಇಟ್. ಅಂದರೆ 10 minutesಗಿಂತ ಜಾಸ್ತಿನೇ ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಬಟ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್ ಇಸ್ ದ ಟಫೆಸ್ಟ್ ಪಾರ್ಟ್. ಸೊ ಸ್ಟಾರ್ಟ್ ಮಾಡಿ, ಇಂಟ್ರೆಸ್ಟ್ ಇಲ್ಲ ಅಂದ್ರು. ಇನ್ನು ಸೆಕೆಂಡ್ ಹ್ಯಾಕ್ ಬಂದು ಟು ಲಿಸ್ಟ್ ಮೆಥಡ್ ಅಂತ. ಇದರಲ್ಲಿ ಏನಂದರೆ, ಫಸ್ಟ್ ಲಿಸ್ಟ್ನ ನೀವು ಪ್ರೊಡಕ್ಟಿವ್ ಅಂದರೆ ಏನಂತಾರೆ, ಹೈಲಿ ಪ್ರಯಾರಿಟಿ ಟಾಸ್ಕ್ ಇರುತ್ತಲ್ಲ ಅದನ್ನ ಬರ್ದಿಟ್ಕೋಬಹುದು. ಇನ್ನು ಸೆಕೆಂಡ್ ಲಿಸ್ಟಲ್ಲಿ ನೀವು ಬೇಡದಿರೋದು, ಅಂದರೆ ಬೇಡದಿರೋದಲ್ಲ, ಲೈಕ್ ನಾಟ್ ಸೋ ಪ್ರಯಾರಿಟಿ ಅನ್ನೋ ಟಾಸ್ಕ್ನ ಬರ್ದಿಟ್ಕೋಬಹುದು. ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಫಸ್ಟ್ ಲಿಸ್ಟಲ್ಲಿ ನೀವು ರೆಫರ್ ಮಾಡಿದಾಗ ನಿಮಗೆ ಜಾಸ್ತಿ ಪ್ರಯಾರಿಟಿ ಏನಿರುತ್ತಲ್ಲ ಅದನ್ನೆಲ್ಲ ಬೇಗ ಮುಗಿಸ್ಬಿಡ್ಬೋದು. ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಬೇಡದಿರೋದನ್ನ ನೀವು ಆಮೇಲೆ ಲೇಟರ್ ಇನ್ ದ ಡೇ ಯು ಕ್ಯಾನ್ ಫಿನಿಶ್ ಇಟ್. ಇನ್ನು ನೆಕ್ಸ್ಟ್ ಹ್ಯಾಕ್ ಏನಂದರೆ 2 minute ರೂಲ್ ಅಂತ. ಇದು ಎಷ್ಟು ತುಂಬ ಇಂಪಾರ್ಟೆಂಟ್ ರೂಲ್ ಅಂದರೆ, ಈಗ ನಿಮ್ಗೆ ಏನೋ ಒಂದು ಕೆಲಸ ಇರುತ್ತೆ ಅಂದ್ಕೊಳ್ಳಿ, ಅದು 2 minutesಗಿಂತ ಕಡಿಮೆ ಟೈಮ್ ತೊಗೊಳುತ್ತೆ ಅಥವಾ 2 minutes ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್, ರೈಟಿಂಗ್ ಅ ಮೇಲ್. ನಾವು ಇಷ್ಟೊಂದು ಸತಿ ಏನು ಮಾಡ್ತೀವಿ ಅಂದರೆ, ಬಿಡು ಆಮೇಲೆ ಮಾಡೋಣ ಅಥವಾ ಆಮೇಲೆ ಬರೆಯೋಣ, ಏನೋ ಒಂದು ಈ ಥರ ಚಿಕ್ಕ ಟಾಸ್ಕ್ ವಿಚ್ ಟೇಕ್ಸ್ ವೆರಿ ಲೆಸ್ ಟೈಮ್ನ ನಾವು ತುಂಬ ಪೈಲಪ್ ಮಾಡ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ತುಂಬ ಓವರ್ವೆಲ್ಮಿಂಗ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ. ಅದ್ರ ಬದಲು ಇವಾಗ 2 minutesಗಿಂತ ಕಡಿಮೆ ತೊಗೊಳುತ್ತೆ ಒಂದು ಟಾಸ್ಕ್ ಅಂದರೆ, ಪಟ್ ಅಂತ ಮಾಡಿ ಮುಗಿಸ್ಬಿಡಿ. ಇದು 2 minute ರೂಲ್. ಇದರಿಂದ ನಿಮ್ಗೆ ಏನಾಗುತ್ತೆ, ಲಾಸ್ಟಲ್ಲಿ ಯು ವಿಲ್ ಬಿ ವೆರಿ ಫ್ರೀ. ಆ್ಯಕ್ಚುಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಟ್ರೈ ಮಾಡಿ, ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡೈಲಿ ಆಕ್ಟಿವಿಟೀಸಲ್ಲಿ. ಓಕೆನಾ? ನೆಕ್ಸ್ಟ್ ಹ್ಯಾಕ್ ಏನಂದರೆ, ಡೈಲಿ ರಿಫ್ಲೆಕ್ಷನ್ ಆ್ಯಂಡ್ ಪ್ಲಾನಿಂಗ್. ಇದರಲ್ಲಿ ಏನು ಮಾಡಬೇಕಂದ್ರೆ, ನೀವು ಎವ್ರಿ ಡೇ ಅಟ್ ದ ಎಂಡ್ ಆಫ್ ದ ಡೇ
ಕೂತ್ಕೊಂಡು ನೀವು ಯೋಚನೆ ಮಾಡಬೇಕು ಇವತ್ತಿನ ದಿನ ಹೇಗಾಯಿತು ಆ್ಯಂಡ್ ನೆಕ್ಸ್ಟ್ ನಾಳೆ ಏನು ಮಾಡಬೇಕು ಅಂತ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿ ನೀವು ಏನೇನು ಮಾಡಿದ್ರಿ ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸಪೋಸ್ ಇವತ್ತು ಬೇಡದಿರೋದು ಏನಾದರೂ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅದನ್ನ ನಾಳೆಗೆ ನೀವು ಕಡಿಮೆ ಮಾಡ್ಬೋದು. ಇನ್ನು ಲಾಸ್ಟ್ ಒನ್ ಬಂದು ಒನ್ ಥಿಂಗ್ ರೂಲ್ ಅಂತ. ಇದರಲ್ಲಿ ಏನು ಮಾಡಬೇಕಂದ್ರೆ ಒಂದು ಗೋಲಿಗೋಸ್ಕರ ಎವ್ರಿ ಡೇ ಒಂದೊಂದು ಸ್ವಲ್ಪ ಟೈಮ್ನ ನೀವು ಡೆಡಿಕೇಟ್ ಮಾಡಬೇಕಾಗುತ್ತೆ. ಸೊ ಒನ್ ಥಿಂಗ್ ಯು ಹ್ಯಾವ್ ಟು ಡೂ ಇಟ್ ಎವ್ರಿ ಡೇ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಏನೋ ಒಂದು ಎಕ್ಸಾಮ್ ಕಟ್ಟಿರ್ತೀರ, ಇವಾಗ ನೀವು ಜಾಬಲ್ಲಿ ಇರ್ತೀರ ಬಟ್ ಬೇರೆ ಏನೋ ಒಂದು ಎಕ್ಸಾಮ್ ಕಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀರಾ ಅಂದರೆ ನೀವು ಅದು ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ವಾಟ್ ಯು ವಿಲ್ ಡೂ ಇಸ್ ಅದು ಎಕ್ಸಾಮ್ ಹತ್ತತ್ರ ಬಂದಾಗ 1-2-3 ದಿನ ರಜೆ ಹಾಕ್ಬಿಟ್ಟು ಓದೋದು ಆ ಥರ ಎಲ್ಲ ಮಾಡೋದಕ್ಕಿಂತ ಎವ್ರಿ ಡೇ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಅದಕ್ಕೆ ಡೆಡಿಕೇಟ್ ಮಾಡಿ. ಆವಾಗ ಇಟ್ ಇಸ್ ಮೋರ್ ಲೈಕ್ಲಿ ದಟ್ ಯು ವಿಲ್ ಅಚೀವ್ ಇಟ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಆಲ್ಸೋ. ಇದರಿಂದ ಡೆಫಿನೆಟ್ಲಿ ನಿಮ್ಮ ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನಿಮ್ಮದು ಮೆಂಟಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಅನ್ನೆಸರಿ ಸ್ಟ್ರೆಸ್ ಕೂಡ ಇರೋದಿಲ್ಲ. ಸೊ ಇದಿಷ್ಟು ಒಂದು ಹ್ಯಾಕ್ಸ್ ಅಂತ ಹೇಳ್ಬೋದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಐ ಹೋಪ್ ನಿಮಗೆ ಇದಿಷ್ಟು ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ಒಂದಿಷ್ಟು ವ್ಯಾಲ್ಯೂ ಕೊಟ್ಟಿರುತ್ತೆ ನಿಮಗೆ ಲೇಸಿ ಗರ್ಲ್ ಎರಾನ ಬಿಟ್ಟು ಪ್ರೊಡಕ್ಟಿವ್ ಎರಾಗೆ ಹೋಗೋದಕ್ಕೆ. ಸೊ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಐ ವಿಲ್ ಬಿ ಅಪ್ಲೋಡಿಂಗ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂನಿಕ್ ಕಂಟೆಂಟ್ ಆ್ಯಂಡ್ ಐ ಆಮ್ ಶ್ಯೂರ್ ಯು ಗೈಸ್ ವಿಲ್ ಎಂಜಾಯ್ ಇಟ್ ಆ್ಯಂಡ್ ಲೈಕ್ ಇಟ್ ಆ್ಯಂಡ್ ಅದು ನಿಮ್ಮ ಲೈಫಿಗೆ ವ್ಯಾಲ್ಯೂ ಕೂಡ ಆ್ಯಡ್ ಮಾಡುತ್ತೆ. ಸೊ ಡೋಂಟ್ ಮಿಸ್ ಔಟ್ ಆನ್ ದಿಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.